ಹಾಯ್ ಫ್ರೆಂಡ್ಸ್, ನೋಡಿ ಇಲ್ಲಿ ಸೋಲ್ಡ್ ಅಂತಿರೋದೆಲ್ಲ ನಮ್ಮ ಪೋರ್ಟ್ಫೋಲಿಯೋಲ್ಲಿ ಮಾರ್ಜಿನ್ ಟ್ರೇಡಲ್ಲಿ ಏನು ಇಟ್ಕೊಂಡಿದ್ದೆ ಅವು ನೋಡಿ. ಇಲ್ಲಿ ಬೈ ಅಂತ ನಾಟ್ಕೋ ಪರ್ವಮ್ ಬೈ ಅಂತ ಇದೆಯಲ್ಲ, ಇವತ್ತು ಬೈ ಮಾಡಿದೆ ನಾನು. ನೋಡಿ ಓವರ್ ಆಲ್ ಬಿಟ್ಟಿದ್ರೆ ಇಷ್ಟೊಂದು ಲಾಸ್ ಆಗ್ತಿತ್ತು, ಬಟ್ ಬಿಟ್ಟಿಲ್ವಲ್ಲ, ಪ್ರಾಫಿಟ್ಸ್ ಅಲ್ಲಿ ತೋರಿಸ್ತಾ ಇದೆ. ಅದು ಮಾರ್ಜಿನ್ ಟ್ರೇಡು ರಿಯಲ್ ಪ್ರಾಫಿಟ್ಸ್ ಅನ್ನೋದು ನಿಮಗೆ ನಾಳೆ ಅನ್ನೋದು ಅಪ್ಡೇಟ್ ಆಗತ್ತೆ. ಹಾಗೆ ನಾವು ಏನು ಮಾರಿದೀವಿ ಇವೆಲ್ಲ ಅಮೌಂಟು ನಾಳೆ ನಮ್ಗೆ ಕ್ರೆಡಿಟ್ ಆಗತ್ತೆ. ಸೊ ನಾಳೆವರೆಗೂ ಬೇರೆ ಸ್ಟಾಕ್ಸ್ ಹುಡ್ಕಕ್ಕೆ ಏನಿಲ್ಲ. ಇದೊಂದು ಸ್ಟಾಕ್ ನಾಟ್ಕೋ ಫಾರ್ಮ್ ಹುಡ್ಕಿದೀನಿ, ಇರೋದ್ರಲ್ಲಿ ಪ್ರಾಫಿಟ್ಸ್ ಅನ್ನ ಬುಕ್ ಮಾಡ್ಕೋಣ. ನೋಡಿ, ಕೊಚಿನ್ ಶಿಪ್ ಯಾರ್ಡು, ಕೂಲ್ಪಾಲು ಇವೆಲ್ಲ ಡೆಲಿವರಿ ಇಲ್ಲಿದೆ. ನಾಟ್ಕೋ ಫಾರ್ಮಾ ಮಾರ್ಜಿನ್ ಟ್ರೇಡ್ ಮಾಡಿದ್ನಲ್ಲ, BLS ಡೆಲಿವರಿ ಇಲ್ಲಿದೆ, ಬ್ಲೂ ಸ್ಟಾರ್ಕೋ ಡೆಲಿವರಿಯಲ್ಲಿದೆ. ಹಾಗೆ ತೇಜಸ್ ನೆಟ್ವರ್ಕ್ ಮಾರ್ಜಿನ್ ಟ್ರೇಡು, ICICI ಮಾರ್ಜಿನ್ ಟ್ರೇಡ್ ಎರಡರಲ್ಲೂ ನಿಮಗೆ 1% ಲಾಸ್ ಕಾಣಿಸ್ತಾ ಇದೆ. ಟ್ರೈಡೆಂಟ್ ಲಾಂಗ್ ಟರ್ಮ್ ಇದೆ, ಸೊ ಲಾಸ್ ಡೌನ್ ಆದ್ರೆ ತಲೆ ಕೆಡಿಸ್ಕೊಳ್ಳಲ್ಲ. ಯುಕೋ ಬ್ಯಾಂಕ್ ನಮ್ಗೆ ಡೆಲಿವರಿಲಿದೆ. TFC ಅನ್ನೋದು ಜಸ್ಟ್ ಅದು ಯಾವಾಗ 30% ಲಾಸಲ್ಲಿ ಇತ್ತು, ಕವರಪ್ ಆಗಿದೆ. ಸ್ಮಾಲ್ ಕಂಪ್ನಿ ಅದು, ಅಂತವೆಲ್ಲ ಹೆಚ್ಚಾಗಿ ಎಂಟ್ರಿ ಆಗೋ ಹೋಗ್ಬೇಡಿ. ಜಸ್ಟ್ ನಾನು ಒಂದು ಕ್ಯೂರಿಯಾಸಿಟಿ ಹಾಕಿ ಅಷ್ಟೇ. KEC ಅಲ್ಲಿ ರ್ಯಾಲಿ ಬರ್ತಾ ಇದೆ, ಬಟ್ ಓಕೆ ಒಂದು ಸ್ಟಾಕ್ ಇದೆ, ನಾನು ಹೆಚ್ಚಾಗಿ ತಲೆ ಕೆಡಿಸ್ಕೊಂಡು ಗೊತ್ತಿಲ್ಲ. ಸೊ ಇಲ್ಲಿ ಮಿಕ್ಕಿದೆಲ್ಲ ಇನ್ನು ಕೆಳಗಡೆ ಬಂದ್ರೆ ಗೈಲು ಈ ತರ ಎಲ್ಲ ಈಗ ಇವತ್ತು ಪ್ರಾಫಿಟ್ ಬುಕ್ ಮಾಡಿದ್ರೆ 0 ತೋರಿಸುತ್ತೆ. ನೋಡಿ, ಗೈಲು ಹಾಗೆ ದೀಪಕ್ ನೆಟ್ವರ್ಕ್ಸ್ ಎಲ್ಲ 0 ತೋರಿಸ್ತದೆ. 0 ತೋರಿಸ್ತಿದ್ರೆ ಇವತ್ತು ಸೋಲ್ಡ್ ಮಾಡಕ್ಕೆ ಏನಲ್ಲ, ಅದಕ್ಕೆ 0 ತೋರಿಸ್ತೇವೆ. ಓಕೆ, ನೋಡಿ ಈ ಲಾಸ್ಟ್ ಇದೊಂದು ಕಂಪ್ನಿ ಇದೆಲ್ಲ, ಅದು ಹೋಯ್ತು, ಲಾಸ್ಟ್ ಕ್ಲೋಸ್ ಆಗೈತೆ. ಅದು ₹1000 ಚಿಲ್ಲರೆ ಲಾಸ್ ಅದರಲ್ಲಿ. ಓವರ್ ಆಲ್ ಇವತ್ತು ನೋಡಿ ₹900 ಪ್ರಾಫಿಟ್ ಅಲ್ಲಿ ನಡೀತಾ ಇದೆ. ₹900 ಪ್ರಾಫಿಟ್ ಅಲ್ಲಿ ನಡೀತಾ ಇದೆ. ಲಾಂಗ್ ಟರ್ಮ್ ಆದ್ರೆ ಇಷ್ಟೊಂದು ತಲೆ ಕೆಡ್ಸ್ಕೊಳಂಗಿಲ್ಲ, ಬೈ ಮಾಡಿದ ಬಿಟ್ಬಿಟ್ಟು ಅಷ್ಟೇ. ಅರೆ ನಾನ್ ಮಾಡೋದು ಸ್ವಿಂಗ್ ಅಲ್ವಾ, ಸ್ವಿಂಗು ಒಂದು ಮೂಮೆಂಟ್ ಅಲ್ಲಿ 300